ನಾವು ಎಲ್ಲರ ಮದುವೆ ನೋಡ್ಬೋದು, ಒಂದು ಮದುವೆನ ಏನು ಮಾಡಿದ್ರೂ ನೋಡ್ಲಿಕ್ಕಾಗಲ್ಲ ನಾವು. ನೀವೆಲ್ಲ ಅದು ಯಾರ ಮದುವೆ ಗೊತ್ತಾ? ನೀವು ನಿಮ್ಮ ಅಪ್ಪ ಅಮ್ಮನ ಮದುವೆ ಮಾತ್ರ ನೋಡ್ಲಿಕ್ಕಾಗಲ್ಲ. ಆಗುತ್ತಾ? ನಿಮ್ಮ ಚಿಕ್ಕಪ್ಪನ ನೋಡ್ಬೋದು, ನಿಮ್ಮ ಮಾವನ ನೋಡ್ಬೋದು, ನಿಮ್ಮ ಅಣ್ಣನ ನೋಡ್ಬೋದು, ನಿಮ್ಮ ತಮ್ಮಂದು, ನಿಮ್ಮ ಫ್ರೆಂಡ್ದು. ನೀವು ಏನೇ ಮಾಡಿದ್ರು ನೋಡ್ಲಿಕ್ಕಾಗದ ಒಂದೇ ಮದುವೆ ಯಾವುದದು? ಅಪ್ಪ ಅಮ್ಮಂದು. ಹಾಗೆ ಬ್ರಹ್ಮಾದಿಗಳಿಗೆ ಅಪ್ಪ ಯಾರು? ತಿಮ್ಮಪ್ಪ. ಅವನ ಮದುವೆ ಎಲ್ಲಿ ನೋಡ್ಬೇಕ್ರಿ? ಅದಲ್ಲ. ಅದಕ್ಕಾಗಿ ದಾಸರಂತಾರೆ, ಬಕುತರಿಗಾಗಿ ಮದುವೆಯ ಹವಣಿಸಿಕೊಂಡೆ. ನಿಂಗೆ ಬೇಕಿಲ್ಲ, ನಿಂಗೆ ಆಗೋಗಿತ್ತು. ಮತ್ತು ಯಾಕೆ ಮಾಡಿಕೊಂಡೆ ಅಂದರೆ ಮಕ್ಕಳಿಗೆ ತೋರಿಸ್ಬೇಕು. 60 ವರ್ಷ ಶಾಂತಿ ಯಾಕೆ ಅಂದರೆ ಈ ನಿಮ್ಮಮ್ಮಂಗೆ ಈಗ ಇಷ್ಟು ವರ್ಷಗಳ ಕೆಳಗೆ ಹೇಗೆ ತಾಳಿ ಕಟ್ಟಿ ಬಿದ್ದೆ ನೋಡಿ, ಈಗ ಇನ್ನೊಂದ್ಸತಿ ಬಿದ್ದು ತೋರಿಸ್ತೀನಿ ಅನ್ನುವಂತೆ ಮಕ್ಕಳೆದ್ರಿಗೆ ಮತ್ತೊಮ್ಮೆ ಕಟ್ಟೋದು. ಇದು ಆಗ ಕಟ್ಟುವಾಗ ಮಕ್ಕಳು ಇರಲಿಲ್ಲ, ಅವರು ನೋಡಿರಲಿಲ್ಲ. ಆ ವೈಭವವನ್ನು ತೋರಿಸಿಕೊಡುವ ಸಲುವಾಗಿ ಇನ್ನೊಮ್ಮೆ ಹೇಗೆ ಶಾಂತಿಯನ್ನು ಮಾಡಿಕೊಳ್ತಾರೋ ಹಾಗೆ ಭಗವಂತ ತನ್ನ ಭಕುತರಿಗಾಗಿ ಈ ಮದುವೆಯನ್ನು ಹವಣಿಸಿಕೊಂಡಿದ್ದಾನೆ.